ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಎಲ್ರಿಗೂ ನಮಸ್ಕಾರ ವೀಕ್ಷಕರೇ. ನಿಮ್ಮ ಜೀವನದಲ್ಲಿ ಯಾಕೆ ಕೆಲವೊಮ್ಮೆ ಎಲ್ಲವೂ ಗೊಂದಲ ಆಗ್ತಾ ಇರತ್ತೆ? ಎಷ್ಟು ಪ್ರಯತ್ನ ಮಾಡಿದ್ರು ಮನಸ್ಸಿಗೆ ಶಾಂತಿ ಯಾಕಿರಲ್ಲ? ಯಾಕೆ ಗೊತ್ತಾ? ಕೆಲವರು ದೇವಸ್ಥಾನಕ್ಕೆ ಹೋದ ತಕ್ಷಣ ಮನಸ್ಸು ಹಗುರವಾಗತ್ತೆ ಅಂತ ಹೇಳ್ತಾರೆ. ಕೆಲವರಿಗೆ ಒಂದು ವಿಶೇಷ ಹೆಸರು ಕೇಳಿದ್ರೆ ಕಣ್ಣೀರ್ ಬರುತ್ತೆ. ಇದರ ಹಿಂದೆ ಒಂದು ದೊಡ್ಡ ಆಧ್ಯಾತ್ಮಿಕ ರಹಸ್ಯ ಇದೆ ವೀಕ್ಷಕರೇ. ಅದೇ ನಿಮ್ಮ ಇಷ್ಟ ದೇವತೆ. ಹೌದು, ಪ್ರತಿಯೊಬ್ಬರ ಜೀವನದಲ್ಲೂ ಒಂದು ದೈವಿಕ ಶಕ್ತಿ ಇದ್ದೇ ಇರತ್ತೆ. ಆ ಶಕ್ತಿ ನಿಮ್ಮನ್ನ ಕಾಪಾಡ್ತದೆ, ಸರಿಯಾದ ದಾರಿಯಲ್ಲಿ ನಡೆಸ್ಕೊಂಡು ಹೋಗತ್ತೆ, ಕಷ್ಟದ ಸಮಯದಲ್ಲಿ ಧೈರ್ಯ ಕೊಡತ್ತೆ. ನೀವು ಯಾವ ದೇವರನ್ನ ಆರಾಧನೆ ಮಾಡಿದ್ರೆ ನಿಮ್ಮ ಅದೃಷ್ಟ ಬೇಗ ತೆರೆದುಕೊಳ್ಳುತ್ತೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ವೀಕ್ಷಕರೇ. ಈ ವಿಡಿಯೋದಲ್ಲಿ ಸಂಖ್ಯಾಶಾಸ್ತ್ರದ ಮೂಲಕ ನಿಮ್ಮ ಇಷ್ಟ ದೇವತೆ ಯಾರು ಅನ್ನೋದನ್ನ ತಿಳಿಸ್ತೇನೆ. ಜೊತೆಗೆ ವೈದಿಕ ಜ್ಯೋತಿಷ್ಯದ ಪ್ರಕಾರ ಜನ್ಮ ಕುಂಡಲಿಯ 5ನೇ ಮನೆಯ ರಹಸ್ಯವನ್ನ ಕೂಡ ಹೇಳ್ತೇನೆ. ಈ ವಿಡಿಯೋ ಕೊನೆವರೆಗೂ ನೋಡಿ, ಯಾಕಂದ್ರೆ ಕೊನೆಯಲ್ಲಿ ಒಂದು ಮುಖ್ಯ ಸತ್ಯ ಹೇಳೋದಿದೆ. ಅದು ನಿಮ್ಮ ಆಧ್ಯಾತ್ಮಿಕ ಬದುಕನ್ನೇ ಬದಲಾಯಿಸುವಂತದ್ದಾಗಿರತ್ತೆ ವೀಕ್ಷಕರೇ. ಒಂದು ವಿಷಯನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿ. ಇಷ್ಟ ದೇವತೆ ಅಂದ್ರೆ ಕುಲದೇವತೆ ಅಲ್ಲ. ಕುಲದೇವತೆ ಕುಟುಂಬದ ರಕ್ಷಕ ಶಕ್ತಿ, ಅದು ಪೀಳಿಗೆಯಿಂದ ಬಂದ ದೈವ. ಆದರೆ ಇಷ್ಟ ದೇವತೆ ನಿಮ್ಮ ಆತ್ಮದ ಜೊತೆ ಸಂಪರ್ಕ ಹೊಂದಿರುವ ಏಕೈಕ ದೈವಿಕ ಶಕ್ತಿ. ನಿಮ್ಮ ಮನಸ್ಸು ಯಾವ ದೇವರ ಕಡೆ ಹೆಚ್ಚು ಸೆಳೆಯುತ್ತದೆಯೋ, ಯಾವ ದೇವರ ಹೆಸರು ಕೇಳಿದ್ರೆ ಒಳಗೆ ಶಾಂತಿ ಬರುತ್ತೋ, ಅದೇ ನಿಮ್ಮ ಆತ್ಮದ ಸಂಪರ್ಕ ವೀಕ್ಷಕರೇ. ಈಗ ಸಂಖ್ಯಾಶಾಸ್ತ್ರದ ಪ್ರಕಾರ ಇಷ್ಟ ದೇವತೆ ಹೇಗ್ ತಿಳ್ಕೊಳ್ಳೋದು ನೋಡೋಣ. ನಿಮ್ಮ ಜನ್ಮ ದಿನಾಂಕದ ಸಂಖ್ಯೆಯನ್ನ ನೋಡಿ, ನಿಮ್ಮ ಮೂಲಾಂಕ ಕಂಡು ಹಿಡಿಬೇಕಾಗತ್ತೆ. ಉದಾಹರಣೆಗೆ 1, 10, 19, 28ರಂದು ಹುಟ್ಟಿದವರು ಮೂಲಾಂಕ 1. 2, 11, 20, 29ರಂದು ಹುಟ್ಟಿದವರು ಮೂಲಾಂಕ 2. ಹೀಗೆ ನಿಮ್ಮ ಜನ್ಮ ದಿನಾಂಕದ ಆಧಾರದ ಮೇಲೆ ನಿಮ್ಮ ದೈವಿಕ ಸಂಪರ್ಕ ಗೊತ್ತಾಗತ್ತೆ. ಈಗ ಪ್ರತಿಯೊಂದು ಮೂಲಾಂಕದ ರಹಸ್ಯ ನೋಡೋಣ. ಮೂಲಾಂಕ 1, 10, 19, 28ರಂದು ಹುಟ್ಟಿದವರು ಈ ಗುಂಪಿಗೆ ಬರ್ತಾರೆ. ಯಾವ ಗುಂಪಿಗೆ? ನಿಮ್ಮ ಮೇಲೆ ಸೂರ್ಯನ ಪ್ರಭಾವ ಹೆಚ್ಚು ಇರತ್ತೆ. ನೀವು ನಾಯಕತ್ವ ಗುಣವನ್ನ ಹೊಂದಿರುವವರು, ಎಲ್ಲರಿಗಿಂತ ಮುಂದೆ ಹೋಗ್ಬೇಕು ಅನ್ನೋ ಆಸೆ ಇರತ್ತೆ. ಆತ್ಮವಿಶ್ವಾಸ ಕೂಡ ಜಾಸ್ತಿ ಇರುತ್ತೆ. ನಿಮ್ಮ ಇಷ್ಟ ದೇವತೆ ಭಗವಾನ್ ರಾಮ ಅಥವಾ ಸೂರ್ಯ ದೇವ ಆಗಿರ್ತಾನೆ. ಪ್ರತಿದಿನ ಬೆಳಿಗ್ಗೆ ಸೂರ್ಯನಿಗೆ ನೀರು ಅರ್ಪಿಸಿದರೆ ನಿಮ್ಮ ಆತ್ಮಬಲ ಹೆಚ್ಚಾಗ್ತಾ ಹೋಗುತ್ತೆ. ಕೆಲಸದಲ್ಲಿ ಗೌರವ ಸಿಗತ್ತೆ, ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿ ಕೂಡ ಹೆಚ್ಚಾಗತ್ತೆ ವೀಕ್ಷಕರೇ. ರಾಮನ ಹೆಸರು ಜಪ ಮಾಡಿದ್ರೆ ಕೋಪ ಕಡಿಮೆ ಆಗ್ತದೆ, ಮನಸ್ಸಿಗೆ ಶಾಂತಿ ಬರುತ್ತೆ. ಮೂಲಾಂಕ 2, 10, 20, 29ರಂದು ಹುಟ್ಟಿದವರು ನಿಮ್ಮ ಮನಸ್ಸು ತುಂಬಾ ಭಾವನಾತ್ಮಕವಾಗಿರ್ತದೆ. ಬೇಗ ನೋವು, ಕೆಲವೊಮ್ಮೆ ಒಂಟಿತನ ಕೂಡ ಅನುಭವಿಸ್ತೀರ. ನಿಮ್ಮ ಇಷ್ಟ ದೇವತೆ ಶಿವ ಅಥವಾ ಚಂದ್ರ ದೇವರು. ಓಂ ನಮೋ ಶಿವಾಯ ಮಂತ್ರ ಜಪ ಮಾಡಿದ್ರೆ ಮನಸ್ಸಿನ ಗೊಂದಲ ಕಡಿಮೆ ಆಗ್ತದೆ, ನಿದ್ರೆ ಸಮಸ್ಯೆ ದೂರವಾಗ್ತದೆ, ಒಳಗಿನ ಭಯ ಕೂಡ ಕಡಿಮೆ ಆಗತ್ತೆ. ಸೋಮವಾರ ಶಿವನ ದೇವಸ್ಥಾನಕ್ಕೆ ಹೋದ್ರೆ ಜೀವನದಲ್ಲಿ ನೆಮ್ಮದಿ ಕೂಡ ಸಿಗತ್ತೆ. ಮೂಲಾಂಕ 3, 12, 21, 30ರಂದು ಹುಟ್ಟಿದವರು. ನಿಮ್ಮಲ್ಲಿ ಜ್ಞಾನ ಶಕ್ತಿ ಹೆಚ್ಚಿರತ್ತೆ. ನೀವು ಸಲಹೆ ಕೊಡುವವರು, ಜನರಿಗೆ ದಾರಿ ತೋರಿಸುವವರು, ಗುರುತ್ವ ಗುಣ ನಿಮ್ಮಲ್ಲಿ ಇರುತ್ತದೆ. ನಿಮ್ಮ ಇಷ್ಟ ದೇವತೆ ವಿಷ್ಣು ಅಥವಾ ಕೃಷ್ಣ. ವಿಷ್ಣು ಸಹಸ್ರನಾಮ ಕೇಳಿದ್ರೆ ನಿಮ್ಮ ಅದೃಷ್ಟ ವೇಗವಾಗಿ ಬದಲಾಗ್ತದೆ. ಕೃಷ್ಣನ ಆರಾಧನೆ ಮಾಡಿದ್ರೆ ಸಂಬಂಧಗಳಲ್ಲಿ ಸಂತೋಷ ಬರುತ್ತೆ. ಗುರುವಾರ ಹಳದಿ ಬಣ್ಣದ ಬಟ್ಟೆ ಧರಿಸಿದ್ರೆ ಒಳ್ಳೆಯ ಫಲ ಕೂಡ ಸಿಗತ್ತೆ ವೀಕ್ಷಕರೇ. ಮೂಲಾಂಕ 4, 13, 22, 30ರಂದು ಹುಟ್ಟಿದವರು ನಿಮ್ಮ ಜೀವನದಲ್ಲಿ ಏರುಪೇರು ಹೆಚ್ಚಿರುತ್ತದೆ. ತುಂಬಾ ಶ್ರಮ ಪಟ್ಟ ನಂತರ ಫಲ ಸಿಗತ್ತೆ. ಆದರೆ ಒಮ್ಮೆ ಯಶಸ್ಸು ಬಂದರೆ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡ್ತೀರಿ. ನಿಮ್ಮ ಇಷ್ಟ ದೇವತೆ ದುರ್ಗಾ ಮಾತೆ ಮತ್ತು ಸರಸ್ವತಿ ದೇವಿ. ದುರ್ಗಾದೇವಿಯ ಆರಾಧನೆ ಮಾಡಿದ್ರೆ ಶತ್ರು ಬಾಧೆ ಕಡಿಮೆ ಆಗ್ತಾ ಹೋಗತ್ತೆ, ಆತ್ಮವಿಶ್ವಾಸ ಹೆಚ್ಚಾಗ್ತಾ ಹೋಗತ್ತೆ. ಸರಸ್ವತಿ ದೇವಿಯ ಕೃಪೆಯಿಂದ ವಿದ್ಯೆ ಮತ್ತು ಮಾತಿನ ಶಕ್ತಿ ಕೂಡ ಹೆಚ್ಚಾಗತ್ತೆ. ಮೂಲಾಂಕ 5,
5, 14, 23ರಂದು ಹುಟ್ಟಿದವರು ನಿಮ್ಮ ಬುದ್ಧಿಶಕ್ತಿ ತುಂಬಾ ವೇಗವಾಗಿರುತ್ತೆ. ಎಲ್ಲದರ ಬಗ್ಗೆ ಕುತೂಹಲ ಜಾಸ್ತಿ, ಮಾತಿನ ಮೂಲಕ ಜನರನ್ನ ಸೆಳಿತೀರಾ. ನಿಮ್ಮ ಇಷ್ಟ ದೇವತೆ ಕೃಷ್ಣ ಅಥವಾ ಬುಧದೇವ. ಕೃಷ್ಣನ ಹೆಸರು ಜಪ ಮಾಡಿದ್ರೆ ಮನಸ್ಸಿಗೆ ಸಂತೋಷ ಬರುತ್ತದೆ, ಜೀವನದಲ್ಲಿ ಪಾಸಿಟಿವ್ ಎನರ್ಜಿ ಹೆಚ್ಚಾಗ್ತಾ ಹೋಗುತ್ತೆ. ಬುಧವಾರ ಹಸಿರು ಬಣ್ಣ ಬಳಸಿದ್ರೆ ಒಳ್ಳೆಯ ಫಲ ಕೂಡ ಸಿಗುತ್ತದೆ. ಮೂಲಂಕ 6, 15, 24ರಂದು ಹುಟ್ಟವರು ನಿಮಗೆ ಸೌಂದರ್ಯ, ಪ್ರೀತಿ, ಕಲೆ ಇಷ್ಟ. ಜನರ ಜೊತೆ ಚೆನ್ನಾಗಿ ಬೆರೀತೀರಾ, ಕುಟುಂಬಕ್ಕೆ ಹೆಚ್ಚು ಮಹತ್ವ ಕೂಡ ಕೊಡ್ತೀರಿ. ನಿಮ್ಮ ಇಷ್ಟ ದೇವತೆ ವಾಮನ ದೇವ, ಶುಕ್ರ ದೇವ ಅಥವಾ ಕೃಷ್ಣ. ನಿಮ್ಮ ಜೀವನದಲ್ಲಿ ಐಶ್ವರ್ಯ ಬರಲು ಶುಕ್ರವಾರ ದೀಪ ಹಚ್ಚಿ ದೇವರ ಪ್ರಾರ್ಥನೆ ಮಾಡಿ. ಕೃಷ್ಣನ ಭಜನೆ ಕೇಳಿದ್ರೆ ಮನಸ್ಸಿಗೆ ಶಾಂತಿ ಸಿಗತ್ತೆ. ಮೂಲಂಕ 7, 16, 25ರಂದು ಹುಟ್ಟಿದವರು ನೀವು ತುಂಬಾ ಆಧ್ಯಾತ್ಮಿಕ ಮನಸ್ಸಿನವರು. ಒಂಟಿತನ ಇಷ್ಟಪಡ್ತೀರಿ, ಜೀವನದ ರಹಸ್ಯವನ್ನ ತಿಳಿಬೇಕು ಅನ್ನೋ ಆಸೆ ಕೂಡ ಇರುತ್ತೆ. ನಿಮ್ಮ ಇಷ್ಟ ದೇವತೆ ಗಣೇಶ ಅಥವಾ ನರಸಿಂಹಸ್ವಾಮಿ ಆಗಿರುತ್ತೆ. ಗಣೇಶನ ಆರಾಧನೆ ಮಾಡಿದ್ರೆ ಅಡ್ಡಿಗಳು ದೂರ ಆಗ್ತವೆ. ನರಸಿಂಹಸ್ವಾಮಿಯ ಪ್ರಾರ್ಥನೆ ಮಾಡಿದ್ರೆ ಭಯ ಮತ್ತು ನೆಗೆಟಿವ್ ಶಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ. ಪ್ರತಿದಿನ ಗಣಪತಿ ಮಂತ್ರ ಕೇಳಿದ್ರೆ ಮನಸ್ಸು ಸ್ಥಿರವಾಗ್ತದೆ. ಮೂಲಂಕ 8, 16, 26ರಂದು ಹುಟ್ಟಿದವರು ನಿಮ್ಮ ಜೀವನದಲ್ಲಿ ಪರೀಕ್ಷೆಗಳು ಹೆಚ್ಚಿರ್ತವೆ, ಆದ್ರೆ ನೀವು ತುಂಬಾ ಶಕ್ತಿಶಾಲಿ ವ್ಯಕ್ತಿಗಳು. ಕಷ್ಟವನ್ನ ಎದುರಿಸುವ ಸಾಮರ್ಥ್ಯ ನಿಮ್ಮಲ್ಲಿರುತ್ತೆ. ನೀವು ಇಷ್ಟ ದೇವತೆ ಶನಿದೇವ ಅಥವಾ ಹನುಮಾನ್ ಚಾಲೀಸ್ ಕೇಳಿದ್ರೆ ಧೈರ್ಯ ಬರುತ್ತೆ, ಶನಿಯ ಕಷ್ಟಗಳು ಕಡಿಮೆ ಆಗ್ತವೆ. ಶನಿವಾರ ಎಳ್ಳಿನ ದೀಪ ಹಚ್ಚಿ ಒಳ್ಳೆಯ ಫಲ ಸಿಗತ್ತೆ. ಮೂಲಂಕ 9, 18, 27ರಂದು ಹುಟ್ಟಿದವರು ನಿಮ್ಮಲ್ಲಿ ಅಗ್ನಿ ಶಕ್ತಿ ತುಂಬಾ ಜಾಸ್ತಿ ಇರುತ್ತೆ. ಬೇಗ ಕೋಪ ಬರುತ್ತೆ, ಆದ್ರೆ ಹೃದಯದಿಂದ ಒಳ್ಳೆಯವರು. ನಿಮ್ಮ ಇಷ್ಟ ದೇವತೆ ಮಂಗಳ ದೇವ ಅಥವಾ ಕಾರ್ತಿಕೇಯ. ಹನುಮಾನ್ ಆರಾಧನೆ ಮಾಡಿದ್ರೆ ಕೋಪ ನಿಯಂತ್ರಣ ಬರುತ್ತದೆ, ಧೈರ್ಯ ಮತ್ತು ಶಕ್ತಿ ಹೆಚ್ಚಾಗ್ತದೆ. ಮಂಗಳವಾರ ದೇವಾಲಯಕ್ಕೆ ಹೋದ್ರೆ ಜೀವನದಲ್ಲಿ ವಿಜಯ ಸಿಗತ್ತೆ. ಈಗ ವೈದಿಕ ಜ್ಯೋತಿಷ್ಯದ ರಹಸ್ಯ ನೋಡೋಣ. ಜನ್ಮ ಕುಂಡಲಿಯಲ್ಲಿ 5ನೇ ಮನೆಯನ್ನ ನೋಡ್ಬೇಕು. ಈ 5ನೇ ಮನೆ ನಿಮ್ಮ ಪೂರ್ವ ಜನ್ಮ ಪುಣ್ಯ, ಆಧ್ಯಾತ್ಮಿಕ ಸಂಪರ್ಕ ಮತ್ತು ದೈವಿಕ ಶಕ್ತಿಯನ್ನ ಹೆಚ್ಚಿಸುತ್ತೆ. 5ನೇ ಮನೆಯಲ್ಲಿ ಯಾವ ರಾಶಿ ಇದೆ, ಆ ರಾಶಿಯ ಅಧಿಪತಿ ಗ್ರಹ ಯಾವುದು ಅನ್ನೋದರ ಆಧಾರದ ಮೇಲೆ ನಿಮ್ಮ ಇಷ್ಟ ದೇವತೆ ತಿಳಿಯುತ್ತೆ. ಉದಾಹರಣೆಗೆ 5ನೇ ಮನೆಯಲ್ಲಿ ಸೂರ್ಯನ ಪ್ರಭಾವ ಇದ್ದರೆ ರಾಮ ಅಥವಾ ಸೂರ್ಯ ದೇವರ ಸಂಪರ್ಕ ಇರುತ್ತೆ. ಚಂದ್ರನ ಪ್ರಭಾವ ಇದ್ದರೆ ಶಿವನ ಕೃಪೆ ಇರುತ್ತೆ. ಗುರುವಿನ ಪ್ರಭಾವ ಇದ್ದರೆ ವಿಷ್ಣು ಅಥವಾ ಕೃಷ್ಣನ ಆಶೀರ್ವಾದ ಇರುತ್ತೆ. ಶನಿಯ ಪ್ರಭಾವ ಇದ್ದರೆ ಹನುಮಾನ್ ಅಥವಾ ಶನಿ ದೇವರ ಆರಾಧನೆ ನಿಮ್ಮ ಜೀವನವನ್ನ ಬದಲಾಯಿಸುತ್ತೆ. ಈ ದೈವಿಕ ಸಂಪರ್ಕವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ಬರುತ್ತೆ ವೀಕ್ಷಕರೇ. ಕಡಿಮೆ ಒತ್ತಡ, ಮನಸ್ಸಿಗೆ ಸ್ಪಷ್ಟತೆ, ಯಾವ ದಾರಿ ಹಿಡಿಬೇಕು ಅನ್ನೋ ಗೊಂದಲ ಕೂಡ ನಿಮ್ಗೆ ಕಡಿಮೆ ಆಗುತ್ತೆ. ಬಹಳ ಜನ ತಪ್ಪು ಮಾಡುವ ಒಂದು ವಿಷಯ ಇದೆ. ಎಲ್ಲರೂ ಆರಾಧನೆ ಮಾಡ್ತಾರೆ ಅಂತ ನಾವು ಕೂಡ ಅದೇ ದೇವರನ್ನ ಆರಾಧನೆ ಮಾಡ್ಬೇಕು ಅಂತ ಯೋಚಿಸ್ತಾರೆ. ಆದ್ರೆ ಆತ್ಮಕ್ಕೆ ಯಾವ ದೇವರ ಜೊತೆ ಸಂಪರ್ಕ ಇದೆಯೋ ಅದೇ ದೇವರ ಆರಾಧನೆ ಮಾಡಿದಾಗ ಒಳಗಿನ ಶಕ್ತಿ ಕೂಡ ಜಾಗೃತವಾಗುತ್ತೆ. ಕೆಲವರಿಗೆ ಕೃಷ್ಣನ ಹೆಸರು ಕೇಳಿದ್ರೆ ಸಂತೋಷ ಆಗುತ್ತೆ, ಕೆಲವರಿಗೆ ಶಿವನ ದೇವಸ್ಥಾನಕ್ಕೆ ಹೋದ ತಕ್ಷಣ ಕಣ್ಣೀರು ಬರುತ್ತೆ, ಕೆಲವರಿಗೆ ಹನುಮಂತನ ಮುಂದೆ ನಿಂತರೆ ವಿಚಿತ್ರ ಶಕ್ತಿ ಅನುಭವವಾಗುತ್ತೆ. ಇದು ಸಾಮಾನ್ಯ ವಿಷಯ ಅಂತೂ ಅಲ್ಲ, ಇದು ಆತ್ಮದ ಸಂಪರ್ಕ ಆಗಿರುತ್ತೆ. ಒಂದು ಮುಖ್ಯ ವಿಷಯ ನೆನಪಿಟ್ಕೊಳ್ಳಿ, ಇಷ್ಟ ದೇವತೆ ಹುಡುಕೋದು ಫ್ಯಾಷನ್ ಅಲ್ಲ, ಅದು ಆಧ್ಯಾತ್ಮಿಕ ಪ್ರಯಾಣ. ನಿಮ್ಮ ಮನಸ್ಸು ಯಾವ ದೇವರ ಕಡೆ ಸೆಳೆಯುತ್ತದೆ ಅನ್ನೋದನ್ನ ಗಮನಿಸಿ, ಮನಸ್ಸಿನಲ್ಲಿ ಯಾವ ದೇವರ ರೂಪ ಹೆಚ್ಚು ಕಾಣುತ್ತದೆ ಗಮನಿಸಿ, ಸಂಕಷ್ಟದ ಸಮಯದಲ್ಲಿ ಯಾವ ದೇವರ ಹೆಸರು ತಾನಾಗಿಯೇ ಬಾಯಿಗೆ ಬರ್ತದೆಯೋ ಅದನ್ನ ನೀವು ಗಮನಿಸ್ಬೇಕಾಗತ್ತೆ ವೀಕ್ಷಕರೇ. ಅದೇ ನಿಮ್ಮದ ಆತ್ಮದ ಕರೆ. ಈ ವಿಡಿಯೋದ ಸಾರಾಂಶ ಏನು ಅಂದ್ರೆ, ಸಂಖ್ಯಾಶಾಸ್ತ್ರ ನಿಮ್ಮ ಜನ್ಮ ಸಂಖ್ಯೆಯ ಆಧಾರದ ಮೇಲೆ ನಿಮ್ಮ ದೈವಿಕ ಸಂಪರ್ಕ ತಿಳಿಸ್ತಾ ಇದೆ. ವೈದಿಕ ಜ್ಯೋತಿಷ್ಯ ನಿಮ್ಮ ಜನ್ಮ ಕುಂಡಲಿಯ ಮೂಲಕ ಆತ್ಮದ ದಾರಿಯನ್ನ ತೋರಿಸುತ್ತೆ. ಎರಡನ್ನೂ ಅರ್ಥ ಮಾಡಿಕೊಂಡ್ರೆ ನಿಮ್ಮ ಜೀವನದಲ್ಲಿ ಆಂತರಿಕ ಶಕ್ತಿ ಹೆಚ್ಚಾಗತ್ತೆ ವೀಕ್ಷಕರೇ. ನಿಮ್ಮ ಇಷ್ಟ ದೇವತೆಯ ಜೊತೆ ಸಂಪರ್ಕ ಬೆಳೆಸಿಕೊಂಡ್ರೆ ಮನಸ್ಸಿಗೆ ಶಾಂತಿ ಬರುತ್ತೆ, ಜೀವನದಲ್ಲಿ ಸರಿಯಾದ ದಾರಿ ಸಿಗ್ತಾ ಹೋಗುತ್ತೆ, ಆತ್ಮವಿಶ್ವಾಸ ಹೆಚ್ಚಾಗ್ತಾ ಹೋಗುತ್ತೆ, ನೆಗೆಟಿವ್ ಯೋಚನೆಗಳು ಕಡಿಮೆ ಕೂಡ ಆಗ್ತವೆ. ಈ ವಿಡಿಯೋ ನಿಮಗೆ ಇಷ್ಟವಾದ್ರೆ ಲೈಕ್ ಮಾಡಿ, ನಿಮ್ಮ ಮೂಲಾಂಕ ಯಾವುದು ಮತ್ತು ನಿಮ್ಮ ಇಷ್ಟ ದೇವತೆ ಯಾರು ಅನ್ನೋದನ್ನ ಕಮೆಂಟ್ ನಲ್ಲಿ ಬರೆಯಿರಿ.
ಇಂತಹ ಆಧ್ಯಾತ್ಮಿಕ ಮತ್ತು ಜ್ಯೋತಿಷ್ಯ ವಿಡಿಯೋಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಮತ್ತೆ ಫ್ಯಾಮಿಲಿ ಮೆಂಬರ್ಗೂ ವಿಡಿಯೋವನ್ನ ಹಂಚಿಕೊಳ್ಳಿ. ಧನ್ಯವಾದಗಳು ವೀಕ್ಷಕರೇ.